ಪೋಸ್ಟ್ ಆಫೀಸ್ 4 ಗಂಟೆ ಕ್ಲೋಸು ಮತ್ತು 50 ಕಿಲೋಮೀಟರ್ ಆ್ಯಾವ್ರೇಜು. ಅಂದರೆ ರೋಡು ಭಯಂಕರ. ಇದೆಲ್ಲ ಟೀ ಎಸ್ಟೇಟು. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಇವತ್ತಿನ ಫಿಲಾಟಲಿ ಜರ್ನಿಲಿ ನಾವು ಹೋಗ್ತಾ ಇರೋದು ಚಿಕ್ಕಮಗಳೂರು, ಶೃಂಗೇರಿ. ಸೊ ಶೃಂಗೇರಿಗೆ ಹೋಗಿ ಅಲ್ಲಿ ಸೀಲ್ ಕಲೆಕ್ಟ್ ಮಾಡಬೇಕು. ಅಲ್ಲಿ ಪೋಸ್ಟ್ ಆಫೀಸ್ 4 ಗಂಟೆ ಕ್ಲೋಸು. ನಾವು ಬೇಗ ಹೋಗಬೇಕು. ನನಗೆ ಎಲ್ಲರ ಊಟ ಗೀಟ ಸಿಕ್ಕಿದ್ರೆ ಬೇಗ ತಪ್ಪಂತ ತಿನ್ಕೊಬಿಡೋಣ ಅಂತ ಇದ್ದೀನಿ. ರೆಡಿ ಇರೋ ಊಟ ಸಿಗಬೇಕು ನನಗೆ. ಫಾಸ್ಟ್ ಫುಡ್ ಅಂತಾರಲ್ಲ ಆ ಟೈಪು ನಿಲ್ಲಿಸ್ಬಿಟ್ಟು ದಬ ಅಂತ ತಿನ್ಕೊಂಡು ಹೊಂಟೋಗ್ಬೋದು. ಇಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತಪ್ಪ. ಟೈಮ್ ಊಟ ಮಾಡಬೇಕು ಈ ಥರ ಟ್ರಾವೆಲಿಂಗ್ ಮಾಡಿದಾಗ. ಶೃಂಗೇರಿ ರೋಡ್ಗಳು ಹೆವಿ ಕಷ್ಟ. ಯಾಕಂದರೆ 2 hours 200 ಕಿಲೋಮೀಟರ್ ರೋಡ್ಗೆ 4 hour ತೋರಿಸ್ತೈತೆ. 50 ಕಿಲೋಮೀಟರ್ ಆ್ಯಾವ್ರೇಜು. ಅಂದರೆ ರೋಡು ಭಯಂಕರ. ಎಲ್ಲಿ ಹೋಗ್ತಾ ಇದೆಯಪ್ಪ ತಾತಪ್ಪ? ಫೋನಲ್ಲಿ ಬೇರೆ ಮಾತಾಡ್ಕೊಂಡು. ಸರಸ್ವತಿ ವಿದ್ಯಾ ಕೇಂದ್ರ. 10:20 ಇವಾಗ. 4 hour ಅಂದರೆ 2:40. ಕ್ಯಾನ್ ಡೂ ಇಟ್. ಎಲೆ ಮಡಿಲು. ಹೌದು ಗುರು, ಪ್ರಕೃತಿ ಮಡಿಲಲ್ಲೇ ಇದ್ದೀವಿ. ಏನು ಬಿಸಿಲಪ್ಪ ಯಪ್ಪ. ಎಲ್ಲ ಒಣಗೆ ಹೋಯ್ತು ನಮ್ಮದು. ಭಾರಿ ಕಷ್ಟ ಐತೆ ಗುರು. ತಮಾಷೆ ಅಲ್ಲ ಈ ರೋಡು. ಅಡಿ ಮೇಲ್ಗಡೆ ವೆದರು. ಇನ್ನು 35 ನಿಮಿಷ. ಇದೆಲ್ಲ ಟೀ ಎಸ್ಟೇಟು. ಟಾಟಾ ಪಂಚ್. ಕಾರ್ಗಳು ಓಡಾಡ್ತಾ ಇರೋದು ನೋಡಿದ್ರೆ ಫೀಲ್ ಬರ್ತಾಯಿತ್ತೆ ನನಗೆ. ಕಾರಲ್ಲಿ ಹೋಗಿದ್ರೆ ಆರಾಮಾಗಿ ಎ ಸಿ ಹಾಕ್ಕೊಂಡು ನೆಮ್ಮದಿಯಾಗಿ ಹಾಡುಗಳು ಕೇಳ್ಕೊಂಡು ಬೇಕಾದ್ರೆ ಎಲ್ಲರೂ ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು. ಅಯ್ಯೋ ಅದೇ ಕಂಡು ನೋಡ್ತೀರಾ, ಮಲ್ಗಕ್ಕೆ ಕೇಳಿದ್ವಿ ಅಷ್ಟೇ. ಬೈಕಲ್ಲಿ ನೋ ಅದರ್ ಆಪ್ಷನ್. ಶೃಂಗೇರಿ ಮುಗಿಸ್ಕೊಂಡು ಯಾವ ಇದ್ರಲ್ಲಿ ಹೋಗೋದು ಅನ್ನೋದು ಗೊತ್ತಾಗ್ತಿಲ್ಲ. ಹುಡುಗ ನನಗೆ ಯಾವಾಗಲೂ ನಾನು 4-5 ಸಲ ಕ್ರಾಸ್ ಆಗೋಣ. ನಾನು ಕ್ರಾಸ್ ಮಾಡ್ತೀನಿ, ನಾನು ಅವನು ಕ್ರಾಸ್ ಮಾಡ್ತೀನಿ. ಇವ್ರ ಹೆಸರು ಶೃಂಗೇರಿಗೆ ಹೋಗೋ ರೋಡಲ್ಲಿದೆ. ಬಟ್ ಇಲ್ಲಿ ಬರೋ ರೋಡ್ ಯಾಕೋ ಅಂಥ ಚೆನ್ನಾಗಿರಲಿಲ್ಲ. ರೋಡು ಭಯಂಕರ ಕಷ್ಟ ಆಗೋರು. ಸ್ವಾಮೀಜಿ ಹೋಗ್ತವ್ರೆ. ಹಂಸನೋಡೆಲ್ಲ ಎಗರು ಸುತ್ತೈ ಕೆಮ್ಮಣ್ಣು ಸ್ಟಾರ್ಟ್ ಆಯ್ತು ಗುರು. ಇನ್ಮೇಲೆ ಇಲ್ಲಿಂದ ನಮ್ಮ ಊರವರೆಗೂ ಪೂರ್ತಿ ಕೆಮ್ಮಣ್ಣೆ. ಶೃಂಗೇರಿ ಲೆಫ್ಟ್. ಇನ್ನು 20 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಏನು ಟೈಮ್ಗೆ ರೀಚ್ ಆಗಿಬಿಡ್ತೀನಿ, ಅದೇನು ತೊಂದರೆ ಅಲ್ಲ. ಬಟ್ ಮಧ್ಯದಲ್ಲಿ ಹಳೇಬೀಡು ಹಾಕ್ಸ್ಕೊಬೋದಾಗಿತ್ತಾ ಅಂತ. ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಫೀಲಿಂಗ್ ಬಂತು. ಹಳೇಬೀಡು ಹಾಕ್ಸ್ಕೊಂಡು ಹೊರಡ್ಬೋದಾಗಿತ್ತು ಆರಾಮಾಗಿ ಅಂದ್ಬಿಟ್ಟು. ಬಟ್ ಇಲ್ಲಿ ಆಗೋದಿಲ್ಲ, ಒಳ್ಳೆಯದಕ್ಕೆ ಅಂದ್ಕೋಬೇಕು. ಹಂಗೆ ಬಂದರೆ ಇಲ್ಲಿ 5 o'clock ಬರ್ತಿದೆ. 5 o'clock ನೆಕ್ಸ್ಟ್ ಇನ್ನು ಮಂಗ್ಳೂರಿಗೆ ಹೋಗೋಷ್ಟರಲ್ಲಿ ಲೇಟಾಗಿ ಹೋಗೋದು. ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಬೇಗ ಕಲೆಕ್ಟ್ ಮಾಡ್ಕೊಂಡು ಹೊರಟ್ಬಿಡ್ಬೇಕು. ಬಟ್ ಆಗುಂಬೆ ಘಾಟು ಭಯಂಕರ ಕಷ್ಟ. ಎಕ್ಸ್ಪೀರಿಯನ್ಸ್ ಇರಬೇಕು. ಮೀಟರ್ ಓಡಿಸ್ಬೋದು. ಬಟ್ ಇವಾಗ ಎಕ್ಸ್ಪೋರ್ಟ್ ಟೈಮ್ ಅಲ್ವಾ. ಸೊ ಕೆಳಗಡೆಯಿಂದ ಅಂದರೆ ಮಂಗಳೂರು ಉಡುಪಿ ಕಡೆಯಿಂದ ಲೋಡ್ಗಳೆಲ್ಲ ಬೆಂಗಳೂರಿಗೆ ಹೋಗ್ತಾ ಇರುತ್ತೆ. ಇವಾಗ ಈವ್ನಿಂಗ್ ಟೈಮಲ್ಲಿ ಮೀನ್ದು ಲೋಡ್ಗಳೇನಿರುತ್ತೆ ಅವೆಲ್ಲ ಹೋಗ್ತಾ ಇರುತ್ತೆ. ಸೊ ಹೆವಿ ರ್ಯಾಶ್ ಆಗಿರ್ತಾರೆ ಅವರು. ಇಲ್ಲೆಲ್ಲ ನೋಡಿ ಅಡಿಕೆಗಳು ಜಾಸ್ತಿ. ಅಡಿಕೆ, ಕಾಫಿ, ಟೀ, ತೆಂಗಿನ ಮರ ಕಂಪ್ಯಾರಿಟಿವ್ಲಿ ಕಮ್ಮಿ. ಫುಲ್ ಕಮ್ಮಿ ಅಲ್ಲ, ಕಂಪ್ಯಾರಿಟಿವ್ಲಿ ಕಮ್ಮಿ. ಬಟ್ ಅಡಿಕೆ ಜಾಸ್ತಿ. ಇವಾಗ ಸ್ವಲ್ಪ ತಂಪುಗೈತಪ್ಪ. ಏನು ವೆದರು. ಈ ಥರನೇ ಇರಬಾರ್ದಾಗಿತ್ತೆ ಪೂರ್ತಿ ರೋಡು. ನೋಡಿ ಎಷ್ಟು ಘಾಟ್ ಸೆಕ್ಷನ್ ಥರ, ಅಂದರೆ ಫುಲ್ ಸರೌಂಡೆಡ್ ಚಿಂದಿಯಾಗಿದೆ ಇದು. ಇಬ್ಬಿಬ್ಬರು ಬಂದರೆ ಒಬ್ಬರು ಗಾಡೀಲಿ ಹೋಗೋದು, ಇವೆಲ್ಲ ವೀಡಿಯೋಗಳನ್ನ ಶೂಟ್ ಮಾಡ್ಬೋದು. ಒಬ್ಬನೇ ಬಂದರೆ ಭಾರಿ ಕಷ್ಟ. ಇವೆಲ್ಲ ವೀಡಿಯೋ ಏನೋ ಬೇರೆ ಪಾಯಿಂಟ್ ಆಫ್ ವ್ಯೂ ತೋರ್ಸೋಕ್ಕೆ ಆಗಲ್ಲ. KSRTC ಅವ್ರು ಹೆಂಗೆ ಓಡಿಸ್ತಾರೆ ಗುರು. ಮೀಟರ್ ಸೈಕು ಹಿಂಗೂ ಮಾಡ್ಬೋದು. ಯಾವ್ದಾರ ಒಂದು ಕಾರ್ ಅಥವಾ ಯಾವ್ದಾರೊಂದು ಬಸ್ ಕಾಣಿಸ್ಕೊಂಡ್ರೆ ಸೇಫ್ ಸೈಡ್ಗೆ ಹಿಂದೆಗಡೆನೇ ಹೋದರೆ ಇನ್ನೂ ಬೆಟರು. ಹೌದು ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಸೇಫ್ ಅದು ನಿಮಗೆ. ಘಾಟಲ್ಲಿ ಹಿಂದೆಗಡೆ ಸ್ವಲ್ಪ ದೂರ ಅಷ್ಟೇ ಇದೆ. ಒಂದು 4 ಕಿಲೋಮೀಟ್ರು
ಬಟ್ ಇಲ್ಲಿ ಮುಂದೆಗಡೆ ಇದೆ, ಇಲ್ಲಿ ನೋಡಿ ಹೇರ್ ಪಿನ್ಸ್. ಇದೆಲ್ಲ ಅಂಥ ಏರ್ ಪಿನ್ಗಳಲ್ಲ ಕಂಪ್ಯಾರಿಟಿವ್ಲಿ, ಬಟ್ ಇವಾಗ ಇರೋ ಸಿಚುವೇಶನ್ಗೆ ಸುಸ್ತಾಗಿರೋದಕ್ಕೆ ಇದೇ ಜಾಸ್ತಿ ಅನ್ನಿಸ್ತದೆ. ಅದು ಗುರು ಎಲ್ಲ ಅಡ್ಡದಿಡ್ಡಿ ಐತೆ ರೋಡು. ಕಾರ್ನರಲ್ಲಿ ಎಳೆದ್ಬಿಟ್ಟು ಆಗೋರು ಬಸ್ ಅವನು. ಶೃಂಗೇರಿ ಘಾಟ್ ಸೆಕ್ಷನ್ಗಳು ಮುಗೀತು. ಕುಂಚೆ ಬೈಲು ದಾಟಿದ್ದೀವಿ. ಇದು ಕುಂಚೆ ಬೈಲು. ಇವಾಗ ನೆಕ್ಸ್ಟ್ ಶೃಂಗೇರಿ. ಕರೆಕ್ಟಾಗಿ ಒಂದು 7:30 8 ಕಿಲೋಮೀಟ್ರ್. ಊರ ಹೆಸರು ಮೆಣಸೆ. ಡಿಫ್ರೆಂಟ್ ಆಗೈತಪ್ಪ ಹೆಸರುಗಳು ಕೆಲವೊಂದು. ನಮ್ಮ 3 ಕಿಲೋಮೀಟ್ರು ನೀರು ಸ್ವಲ್ಪ ಆಯ್ತು ಅಷ್ಟೇ. ಓ, ತುಂಗಾ ನದಿ ಇದು. ಹಿಂದೆಗಡೆ ಹೋಗಿದ್ದು. ಸಮ್ಮರ್ ಹಾಲಿಡೇಸು, ಅದಕ್ಕೆ ಮಕ್ಕಳೆಲ್ಲ ಹೊರಗಡೆನವ್ರೆ. ಇಲ್ಲೆಲ್ಲ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ. ಬಾಡಿಗೆ ಸೈಕಲ್ ತೊಗೊಳೋದು. ಇಲ್ಲಿ ಇನ್ನೊಂದು ಏನಂದರೆ 4 ರೂಪಾಯಿ 5 ರೂಪಾಯಿಗೆಲ್ಲ ಕೂಲ್ ಡ್ರಿಂಕ್ಸ್ಗಳು ಸಿಕ್ಕೊಡ್ತಾರಲ್ಲ, ಲೋಕಲ್ ಫ್ಯಾಕ್ಟ್ರಿಗಳದ್ದು ಅದು. ಆಮೇಲೆ 1 ರೂಪಾಯಿ 2 ಬೈಸ್. 1 ರೂಪಾಯಿ ಇರೋಲ್ಲ ಇವಾಗ, 5 ರೂಪಾಯಿ ಇರ್ಬೋದು ಮಿನಿಮಮ್ಮು. 2 ಬೈಸ್ ತಿಂತಾರೆ. ನಮ್ಮ ಮನೆಗೆ ಹೋಗ್ಬಿಟ್ಟು ಬರಬೇಕಪ್ಪ. ಎಮೋಷನ್ ಅವೆಲ್ಲ. ಮುಸ್ಲಿಂ ಬಾಂಧವರು ಇಲ್ಲಿ ಕೂಡ ಇದ್ದಾರೆ. ಇವಾಗ ನೋಡಿ, ಇದು ರೇಡಿಯಂ ಕಟ್ಟಿಂಗ್ ಚೆನ್ನಾಗಿ ಕಾಣಿಸುತ್ತೆ ಸೂರ್ಯ ಆಪೋಸಿಟ್ ಇದ್ದಾಗ. ಮೈ ಮೇಲೆ ಗೊತ್ತಿಲ್ಲ ಗುರು. ಸೋಮವಾರ ಸಂತೆ ಇರಬೇಕು ಇವತ್ತು ಈ ಕಡೆ. ಇಂದಿರಾ ಕ್ಯಾಂಟೀನ್ ಫುಲ್ ಪಾಗಿದೋಗೈತೆ. ಇಲ್ಲೇ ತೋರಿಸ್ತಾ ಇತ್ತು ಪೋಸ್ಟ್ ಆಫೀಸು. ಇದೆ. ಸ್ಟೇರ್ ಬುಕ್ ಇದು. ಚಿಕ್ಕಮಗಳೂರು ಪೋಸ್ಟ್ ಆಫೀಸ್ ಅಂತ ಅಂದ್ಬಿಟ್ಟು ಶೃಂಗೇರಿಗೆ ಇಟ್ಬಿಟ್ಟಿವರು. ಬಟ್ ಹೊಸಬ್ರು ಯಾರಾದರೂ ಸೀಲ್ ಕಲೆಕ್ಟ್ ಮಾಡ್ತಾರೆ ಅಂದರೆ ಚಿಕ್ಕಮಗಳೂರವರು ಕಾಫಿದು ಒಂದು ಸೀಲ್ ಮಾಡಿದಾರಂತೆ. ಅದು ಹೆಡ್ ಪೋಸ್ಟ್ ಆಫೀಸಲ್ಲಿ ಇದೆಯಂತೆ, ಚಿಕ್ಕಮಗಳೂರು ಹೆಡ್ ಪೋಸ್ಟ್ ಆಫೀಸಲ್ಲಿ. ಅದನ್ನು ಟ್ರೈ ಮಾಡಿ. ತಲೆ ಮಾತ್ರ ಹೆವಿ ಚಿಟ್ಟು ಹೊಡಿತೈತೆ ಗುರು. ಯಪ್ಪ, ದೋಸಾ ಹೌಸ್, ಬಟ್ ಅದು ಕ್ಲೋಸ್. 7 ಕಿಲೋಮೀಟ್ರ್ ಆಗುಂಬೆ. ಓವರಾಲ್ ಇನ್ನು 63 ಕಿಲೋಮೀಟ್ರಲ್ಲಿ ನಮ್ಮ ಚಿಕ್ಕಪ್ಪನ ಮನೇಲಿ ಇರ್ತೀನಿ ನಾನು. ಹಂಗೂ ಮಂಗಳೂರು ಹಾರ್ಬರ್ಗೆ ಮಂಗಳೂರು ಪೋಸ್ಟ್ ಆಫೀಸ್ಗೆ ಹೋಗ್ಬೋದಾಗಿತ್ತು, ಬಟ್ ಅಲ್ಲಿ ಹೋಗಿ ಮತ್ತೆ ನಾನು ಬಸ್ರಿಗೆ ಹೋಗೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತದೆ. ವೆದರು ಮಾನ್ಸೂನಲ್ಲಿ ಬಂದರೆ ಒಂದು ವೆದರ್ ಇರುತ್ತಲ್ಲ, ಆ ಟೈಪ್ ಇದ್ದಿರುತ್ತೆ ಸೈಕಾಗಿರೋದು. ಬಟ್ ಇದು ಬಿಸಿಲು ವೆದರ್ ಕಷ್ಟ. ಬಟ್ ಮಾನ್ಸೂನಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಹೆವಿ ಮಳೆ ಆಗೋದ್ರೆ ಟ್ರಾವೆಲೇ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಟ್ರಾವೆಲ್ ಆದರೂ ಮಾಡ್ಬೋದು. ಎಲ್ಲೋ ಕರ್ಸು ಎಲ್ಲ ನೋಡ್ಕೊಂಡು ಜಾಗೃತೆಯಿಂದ ಹೋಗಬೇಕು. ಮೈ ಮೇಲೆ ನುಗ್ತಾರೆ. ನೆರಳು ಬಂದಾಗ ತಂಪಗಾಗುತ್ತೆ, ಬಿಸಿಲು ಬಂದ ತಕ್ಷಣ ಮತ್ತೆ ಅದೇ ಗೋಳು. ಮಾತ್ರ ಜಸ್ಟ್ ಇಮ್ಯಾಜಿನ್, ಇದೇ ರೋಡಲ್ಲಿ ನೀವು ಮಾನ್ಸೂನಲ್ಲಿ ಬಂದರೆ ಅಥವಾ ರೈನಿ ಸೀಸನಲ್ಲಿ ಬಂದರೆ ಹೇಗಿರುತ್ತೆ. ಫುಲ್ಲು ರೈನ್ ಕೋಟ್ಗಳೆಲ್ಲ ಹಾಕ್ಕೊಂಡು ಬ್ಯಾಗ್ ಎಲ್ಲ ಕವರ್ ಮಾಡಿ ಮಳೆಗೆ ಬಂದ್ಬಿಡ್ಬೋದಪ್ಪ. ಒಂದು ಸಲ ಮಾನ್ಸೂನ್ ರೈಡ್ ಮಾಡಬೇಕು ಈ ಕಡೆ. ಬಟ್ ಈ ಕಡೆ ಮಾನ್ಸೂನು ಬೆಂಗಳೂರು ಕಡೆ ಬರ್ತಲ್ಲ, ಆ ಥರ ಇರೋಲ್ಲ. ಹಿಡಿದ್ರೆ ಜಿಡಿ ಒಂದು ವಾರ 2 ವಾರ ಪೂರ್ತಿ ಕಂಟಿನ್ಯೂಸ್ ಮಳೆನೇ. ಅದು ಚಂಡಮಾರುತ ಮಳೆನೇ ಬರೋದು. ಸಿಕ್ತಾಗಿ ಬೆಂಗಳೂರಲ್ಲಿ ಜಿಡಿತೇವಲ್ಲ, ಆ ಥರ ಎಲ್ಲ ಬರೋಲ್ಲ. ಹೆವಿ ಜೋರಾಗಿ ಧಡೀರ್ ಅಂತಾರೆ. ಸಮುದ್ರದ ಕಡೆ ಎಲ್ಲ ವಾರ್ನಿಂಗ್ ಕೊಟ್ಬಿಡ್ತಾರೆ, ಮೀನುಗಾರರು ಯಾರು ಹೋಗಬಾರ್ದು ಹೆಂಗೆ ಅಂದ್ಕೊಂಡು. ಬಟ್ ಕಾಡು ಪ್ರಾಣಿಗಳು ಹೆಂಗರು ಇರ್ತವೆ ಮಳೆಗಳಲ್ಲಿ. ಕಾಡಂದಿಗಳು ಜಾಸ್ತಿ ಈ ಕಡೆ. ಬದಲಾಗು ಬಣ್ಣವೇ ಭಾವನೆ. ಒಂದು ಸ್ಮಾಲ್ ಕಾಫಿ ಬ್ರೇಕ್ ತೊಗೊಂಡಪ್ಪ, ಒಂದು 10 ನಿಮಿಷ. ಸ್ವಲ್ಪ ಫೀಲಿಂಗ್ ಬೆಟರ್ ಅಂದ್ಕೊಂಡೆ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. 1 hour 10 minutes. ಇವಾಗ 5 ಗಂಟೆ.
ಮೋಸ್ಟ್ಲಿ ಕತ್ಲಾಗೋ ಮುಂಚೆ ರೀಚ್ ಆಗಬೇಕು. ಆಗುಂಬೆ ನೋಡಿ 4 ಕಿಲೋಮೀಟ್ರು. ನಡ್ಕೊಂಡು ಬರ್ತಾವನ ಶಿಷ್ಯ. ಇಷ್ಟು ಕೆಲವೊಂದು ಘಾಟ್ಗಳಲ್ಲಿ ಈ ಥರ ಏರ್ಪಿನ್ ಬೆಂಡ್ಸ್ಗಳಿದ್ದಾಗ ನಮಗೆ ಮ್ಯಾಪ್ ನೋಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಬರ್ತಿದೆ, ಚೆಕ್ ಮಾಡ್ಕೊಂಡು ರೈಡ್ ಮಾಡಬೇಕು ಅಂತ. ಬಟ್ ಘಾಟ್ ಸೆಕ್ಷನಲ್ಲಿ ನೆಟ್ವರ್ಕ್ ಇರಲ್ಲ ಕೆಲವೊಂದು ಸಲ, ಅದಕ್ಕೆ ಏನು ಮಾಡೋದು? ರೇ ಆಫ್ ಸನ್ಶೈನ್. ಯಾರೂ ಇಲ್ಲ ಘಾಟ್ ಸೆಕ್ಷನಲ್ಲಿ. ವಾಟ್ ಈಸ್ ದಿಸ್? ಇಂಥ ಟೈಮಲ್ಲೇ ಇಬ್ಬಿಬ್ರು ರೈಡರ್ಸ್ ಇರಬೇಕು ಅನ್ನೋದು. ಒಳ್ಳೆ ವೀಡಿಯೋಸ್ ತೆಗಿಬೋದು, ಫೋಟೋಶೂಟ್ ಮಾಡ್ಬೋದು. ಎಲ್ಲರ ಸೈಡ್ಗೆ ಹಾಕಿ ಮೊಬೈಲಲ್ಲಿ ಅಟ್ಲೀಸ್ಟ್ 1-2 ಫೋಟೋಸ್ ಆದರೂ ತೆಗಿಬೇಕು. ಇದೇ ಆಗುಂಬೆ. ನಾರ್ತಲ್ಲಿ ಚಿರಾಪುಂಜಿ ಬಿಟ್ಟರೆ ಜಾಸ್ತಿ ಮಳೆ ಬೀಳೋದೇ ಈ ಏರಿಯಾದಲ್ಲಿ ಅಂತ ನ್ಯೂಸ್ ಇದೆ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಹೆವಿ ಮಳೆ ಬರುತ್ತಂತೆ ಅಪ್ಪ. ಇವತ್ತು ನೋಡಿ ಯಾವ ರೇಂಜಲ್ಲಿ ಬಿಸಿಲಿದೆ ಅಂತ. ಇನ್ನು ನೋಡ್ರಿ, ಅಯ್ಯೋ ಪಾಪ. ಸನ್ಸೆಟ್ ಪಾಯಿಂಟ್ ಅಷ್ಟು 82 ಕಿಲೋಮೀಟರ್ ಹೋಗಬೇಕಾ? ಪಾನಿಪುರಿ, ಮಸಾಲೆ ಪುರಿ, ಧರ್ಮಸ್ಥಳ 117, ಉಡುಪಿ 55, ಕೊಲ್ಲೂರು 95, ನ್ಯಾಷನಲ್ ಹೈವೇ 169 ಇದು. ಸ್ಟ್ರೈಟ್ ಒಂದೇ ರೋಡ್ 10 ಕಿಲೋಮೀಟ್ರ್. ಬಟ್ ಆಮೇಲೆ ಇದೆ ನೋಡಿ ಮಜಾ ಇಲ್ಲಿ. ಸನ್ಸೆಟ್ ಪಾಯಿಂಟ್ ಬೇಕು ಅಂದರೆ ಇಲ್ಲೆಲ್ಲ ಒಂದು ಕಡೆ ಇದೆ ಸನ್ಸೆಟ್ ಪಾಯಿಂಟು ನೋಡಿ, ಎಂಟ್ರಿ ಪಾಯಿಂಟ್ ನ್ಯಾಷನಲ್ ಹೈವೇ. ಆಕಸ್ಮಿಕ ಪಿಕ್ಚರಲ್ಲಿ ರಾಜ್ಕುಮಾರ್ ಕಾಫಿ ತರಕ್ಕೆ ಹೋಗ್ಬೇಕಾದ್ರೆ ಹೀರೋಯಿನ್ನು ಬಿದೋಗ್ಬಿಟ್ಟು ಸತ್ತೋಯ್ತಾರಲ್ಲ ಅದು. ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ, ಕುದುರೆಮುಖ. ಇದು ಕುದುರೆಮುಖಕ್ಕೆ ಸೇರ್ಕೊಳುತ್ತಾ? ಬಟ್ ಕುದುರೆಮುಖ ಚಿಕ್ಕಮಂಗ್ಳೂರು ಮೇನ್ ರೇಂಜ್ಗಲ್ವಾ ಬರೋದು? ಆಗುಂಬೆ ಚಿಕ್ಕಮಂಗ್ಳೂರು ಸೇರ್ಕೊಳುತ್ತಾ, ಉಡುಪಿ ಸೇರ್ಕೊಳುತ್ತಾ? ಐಡಿಯಾ ಅಲ್ವೇ? ಶಿವಮೊಗ್ಗನ ಚಿಂದಿಯಾಗಿ ಬರುತ್ತೆ ಮಾತ್ರ ಫೋಟೋಸು ಇಲ್ಲಿ ತೊಗೊಂಡ್ರೆ. ಪ್ರಜಾ ನೋಡ್ರಿ ರೀ, ನೀವು ಇಲ್ದೇ ಇರೋದಕ್ಕೆಲ್ಲ ಎಷ್ಟೊಂದೆಲ್ಲ ಕಷ್ಟ ಆಗೈತೆ ನಮಗೆ. ಅವನೊಬ್ಬ ಸಾಕು 10 ಜನಕ್ಕೆ ಮಿದಿ ಅಂತ ಮೆದ್ದ. ಪ್ರಾಪರ್ ಟೈಮ್ಗೆ ರೀಚ್ ಆಗಿದೆ ನಾನು. ಸನ್ಸೆಟ್ ಟೈಮು ನೋಡಿ, ವೆದರ್ ನೋಡಿ ಏನು ಸಾಕಾಗಿದೆ. ಇಷ್ಟೊತ್ತಲ್ಲಿ ಬಿಸಿಲು ಬಂದಿದ್ದಕ್ಕೂ ಸಾರ್ಥಕರು. ತುಂಬ ಚೆನ್ನಾಗಿದೆ. ಸಿಂಗಲ್ ಲೈನು ಸ್ವಲ್ಪ ರಿಸ್ಕಿ, ಬಟ್ ವ್ಯೂ ವರ್ತಿದೆ ಈ ರೋಡಲ್ಲಿ ಬರೋದು. ನಿಮ್ಗೆ ಅನ್ಸೋದು ಗೊತ್ತಾ, ಕೆಲವೊಂದು ಸಲ ಟ್ರಿಪ್ ಹೋದಾಗ ಗುರು ಇಲ್ಲ ನಾವು ಹಿಂಗೆ ಬರಬಾರ್ದಾಗಿತ್ತು, ಹಂಗೆ ಬರಬೇಕಾಗಿತ್ತು, ಬೇರೆ ರೋಡಲ್ಲೇ ಹೋಗಿದರೆ ಚೆನ್ನಾಗಿರೋದು, ಈ ರೋಡ್ಗೆ ಯಾಕೆ ಬಂದು ಆ ಥರ. ಬಟ್ ಅವೆಲ್ಲ ಇದ್ದಾಗ ನಿಮ್ಗೆ ಯಾವ್ದಾರ ಒಂದೇ ಒಂದು ಪ್ರಾಪರಾಗಿರೋ ಫುಲ್ ಸ್ಯಾಟಿಸ್ಫೈ ಆಗೋವಂಥ ಫೋಟೋ ಆಗಿರ್ಬೋದು, ಅಥವಾ ನಿಮಗೆ ಖುಷಿ ಆಗೋವಂಥ ಒಂದು ವ್ಯೂ ಸಿಕ್ಕಿದ್ರೆ ನೀವು ಎಷ್ಟೇ ಕಷ್ಟಪಟ್ಕೊಂಡು ಬಂದಿದ್ರು ಎಲ್ಲ ಕ್ಲಿಯರ್ ಆಗೋಗುತ್ತೆ. ನೋಡಿ, ಕೋತಿಗೆಲ್ಲ ತಿಳಿಸ್ತವ್ರೆ. ಸನ್ಸೆಟ್ ವ್ಯೂ ಪಾಯಿಂಟ್ ಇದೇನೆ. ಜನ ಸನ್ಸೆಟ್ ಕಾಯ್ತವ್ರೆ. ಆದರೆ ಕಷ್ಟ ಕಣ್ರಿ. ನೋಡ್ಕೊಂಡು ಹೊಂಟೋಗೋಣ. ಇಲ್ಲಿವರೆಗೂ ಬಂದಿದ್ದೀವಿ, ಬೇಗ ಹೊಂಟೋಗೋಣ ನಾವು ಪಾರ್ಕಿಂಗ್. ಸಖತ್ತಾಗಿತ್ತು. ಒಂದು ಶಾರ್ಟು ಒಂದು ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಇದ್ದೇನೋ ನಾನು ಅಷ್ಟೇ. ಯಾಕಂದರೆ ರೋಡ್ ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ಹೊಂಟೋಗಿದ್ದೆ. ಹಿಂಗೆ ಇದು ಮಾಡಬಾರ್ದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಮಜಾ ಇದೆ ಗುರು. ಏರ್ಪಿನ್ ಬೆಂಡ್ಸ್ ಇದು ಹೆವಿ ಇದೆ ಗುರು. ಕರುಗಳು, ಬಸ್ಗಳು ಬಂದರೆ ಇದಕ್ಕೆ ತಗೋತಾರೆ. ಮೋಸ್ಟ್ಲಿ ಬಸ್ಗಳು ಅಲ್ಲೋ ಇಲ್ಲ ಅನ್ಕೋತೀನಿ ಆಗುಂಬೆ ಘಾಟು. ಮೋಸ್ಟ್ ಕಡೆ ಇನ್ನೂ 1 ಅವರ್ ಜರ್ನಿ ಇದೆ. ಬಟ್ ಯಾರೋ ಮಧ್ಯದಲ್ಲಿ ಬಸ್ಗಳು ಬರ್ತಾರೋ ಒಬ್ಬರು, ಇಂಥ ಟೈಮಲ್ಲೂ ಏನು ಅವ್ರು ಓವರ್ಟೇಕ್ ಮಾಡ್ಕೊಂಡು ಹೋಗಲೇಬೇಕು. ಮೇಯ್ನ್ ಆ್ಯಕ್ಚುಲಿ ರೋಡ್ ಬ್ಲಾಕ್ ಆಗೋದೇ ಬಸ್ಗಳಿಂದ. ಅವರು ಸ್ವಲ್ಪ ಸಮಾಧಾನದಿಂದ ಮೆಲ್ಲಗೆ ಹೋಗಬೇಕು.
ಅವರೇ ಓವರ್ಟೇಕ್ ಮಾಡ್ಕೊಂಡು ಹೋದರೆ ಹಿಂದೆ ಕಡೆ ಇರೋ ಪರಿಸ್ಥಿತಿ ಏನು? ಬಂದವರು ಫೈನಲಿ ಅಬ್ಬಾ ಫಸ್ಟ್ ಟೈಮ್ ಹೆವಿ ಘಾಟ್ ಕ್ರಾಸ್ ಮಾಡಿರೋದು ಈ ಬೈಕಲ್ಲಿ. ನೋಡಿ ಸೋಮೇಶ್ವರ ಟೆಂಪಲ್ ಇದು, ಮಹಾಗಣಪತಿ ದೇವಸ್ಥಾನ ಸೋಮೇಶ್ವರ. 28 ಕಿಲೋಮೀಟರ್ ಸ್ಟ್ರೈಟ್ ರೋಡ್. ವಿಸ್ಕಿ ಏನಮ್ಮ ಸುಸ್ತಾಗ್ತಾ ಇದೆಯಾ? ವಿಸ್ಕಿನ ಬೆಳಗ್ಗೆಯಿಂದ ಓಡಿಸಿ ವಿಸ್ಕಿಗೆ ಫುಲ್ ಕಿಕ್ ಹೊಡೆದು ಬಿಟ್ಟಿರ್ತದೆ ಇಷ್ಟೊತ್ತಿಗೆ. ಬರೀ ಇಂಥದೆಯಾ? ಫುಲ್ ರೆಸ್ಟ್ ಕೊಡಬೇಕು ನೈಟೆಲ್ಲ. ಏನೇ ಆಗಲಿ ಗುರು, ಫುಲ್ ಕಂಫರ್ಟಬಲ್ ಅನ್ನಿಸ್ತಾ ನನಗೆ ಗಾಡಿ. ವಿಸ್ಕಿ ಅಂದರೆ ಸುಮ್ಮನೆನಾ? ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಹಾಸನ್ಗೆ ಹೋಗಿ ಶ್ರವಣ ಬೆಳಗೊಳದಲ್ಲಿ ಸೀಲ್ ಕಲೆಕ್ಟ್ ಮಾಡಿ, ಬೇಲೂರಲ್ಲಿ ಸೀಲ್ ಕಲೆಕ್ಟ್ ಮಾಡಿ, ಹಳೇಬೀಡೊಂದು ಮಿಸ್ ಆಗೋಯ್ತು. ಅಲ್ಲೇ ಹತ್ರ ಒಂದು 20 ಕಿಲೋಮೀಟ್ರ್ ಡೀಟೋರ್ ತೊಗೋಬೇಕಾಗುತ್ತೆ. 20-40 ಕಿಲೋಮೀಟ್ರ್ ಆಗೋಗೋದು. ಅದೊಂದು ಮಿಸ್ ಮಾಡಿದೆ. ಅದು ಬಿಟ್ಟು ಮುಂದೆ ಬಂದು ಇಂಪಾರ್ಟೆಂಟು ಚಿಕ್ಕಮಂಗ್ಳೂರಲ್ಲಿ ಈ ಫಿಲಾಟಲ್ಲಿ ಬುಕ್ಕಲ್ಲಿರುವಂಥ ಒಂದೇ ಒಂದು ಸಿಗ್ನೇಚರ್ ಬಂದು ಶೃಂಗೇರಿಲಿ 5 ಗಂಟೆ ಕ್ಲೋಸ್ ಅಂತೆ. ಅವ್ರ ಮ್ಯಾಪಲ್ಲಿ 4 o'clock ಕ್ಲೋಸ್ ಅಂತ ಹಾಕಿದರು. ಯಾರು ಬೇರೆಯವರು ಹೋಗಿದ್ರೆ 5 o'clockವರೆಗೂ ಇರುತ್ತೆ. ಅರ್ಜೆಂಟ್ ಮಾಡ್ಕೊಬೇಡಿ, ಆರಾಮಾಗಿ ಹೋಗಿ. ಸೊ ಅವ್ರ ಹತ್ರ ಸೀಲ್ ಕಲೆಕ್ಟ್ ಮಾಡ್ಕೊಂಡು ಹಂಗೆ ಆಗುಂಬೆ ಘಾಟಲ್ಲೇ ಕೆಳಗಿಳಿದೆ. ಇನ್ನು ಹೈ ಲೆವೆಲ್ ಅಂತ ಬ್ರೇಕ್ಸ್ ಏನು ಕೊಟ್ಟಿಲ್ಲ. ಮಧ್ಯದಲ್ಲಿ ಒಂದು ಸಲ ಮಾತ್ರ ಊಟಕ್ಕೆ ನಿಲ್ಲಿಸಿದ್ದೆ. ಇನ್ನು ಸ್ನ್ಯಾಕ್ಸ್ಗೂ ನಿಲ್ಲಿಸಿಲ್ಲ ನಾನು, ಕಂಟಿನ್ಯೂಸ್ ಆಗಿ ಓಡಿಸ್ತಾನೆ ಇದ್ದೀನಿ. ಅದಕ್ಕೆ ಹೇಳಿದ್ದು ವಿಸ್ಕಿ ಫುಲ್ಲು ಟೈಟ್ ಆಗಿಬಿಟ್ಟಿದ್ದಾನೆ ಅಂದ್ಬಿಟ್ಟು. ಇನ್ನೇನು ಉಡುಪಿ ಬಂದು, ಉಡುಪಿ ನಮ್ಮ ಫಿಲಾಟಲ್ಲಿ ಜರ್ನಿಯ 25ನೇದು 26ನೇ ಜಿಲ್ಲೆ. ಯಾರಾದರೂ ವ್ಲಾಗ್ಸ್ ನೋಡಿ ನಿಮಗೇನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಫೈನ್, ಇನ್ನೊಂದು 2-3 ವೀಡಿಯೋಗಳು ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಆವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಬೇಕು ಅಂದರೆ ಲೈಕ್ ಸಹ ಮಾಡ್ಬೋದು. ಎಲ್ಲ ಫ್ರೀನೇ ಅಲ್ವಾ? ನಾವು ಗೊತ್ತಲ್ಲ ಇಂಡಿಯನ್ಸು, ಫ್ರೀ ಏನೇ ಸಿಕ್ಕಿದ್ರು ಹಿಂಡು ಬಿಡ್ತೀವಿ.